ಹಾಯ್ ಫ್ರೆಂಡ್ಸ್, ಎಷ್ಟೇ ಸಮಯ ಕಳೆದರೂ ಕೆಲವು ಹೆಸರುಗಳು ಎಂದಿಗೂ ನೆನಪಲ್ಲಿ ಉಳಿಯುತ್ತೆ. ಅವರ ಕೆಲಸಗಳು ಯಾವಾಗಲೂ ಒಳ್ಳೆಯದಾಗಿ ಕಾಣುತ್ತೆ. ಅವರನ್ನೇ ನಾವು ಅಮರರು ಅಥವಾ ಚಿರಂಜೀವಿಗಳು ಅಂತ ಕರಿತೀವಿ. ಇದು ಸಾಮಾನ್ಯ ಜನರು ಮಾತ್ರವಲ್ಲ, ನಾವು ಪೂಜೆ ಮಾಡುವಂತಹ ದೇವರ ಬಗ್ಗೆನೂ ಹೇಳಬಹುದು. ಇಂದು ಈ ವಿಡಿಯೋದಲ್ಲಿ ಇಂತಹ ಅಮರರಾಗಿ ಉಳಿದಿರೋರ ಬಗ್ಗೆ ತಿಳಿಯೋಣ. ಅವರು ಮಾಡಿದ ಒಳ್ಳೆ ಕೆಲಸಗಳೇನು ಅಂತ ನೋಡೋಣ. ತುಂಬಾ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಹುಟ್ಟಿದ ಕೆಲವರು ತಮ್ಮ ಮಾತುಗಳಿಂದ ಇವತ್ತಿನವರೆಗೂ ಜೊತೆ ಇದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವರು ಎಲ್ಲೋ ಇದ್ದಾರೆ ಅಂತ ತುಂಬಾ ಜನ ನಂಬ್ತಾರೆ. ಅವರು ಯಾರು, ಹೇಗೆ ಇಷ್ಟು ವರ್ಷ ಜೀವಂತವಾಗಿದ್ದಾರೆ, ನಮ್ಮ ಜೊತೆ ಇದ್ದರೂ ಅವರನ್ನ ಯಾಕೆ ಗುರುತಿಸಲು ಆಗೋದಿಲ್ಲ, ದೇವರ ಕೃಪೆಯಿಂದ ಚಿರಂಜೀವಿಗಳಾದವರು ಯಾರ್ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಶ್ವತ್ಥಾಮ. ಮಹಾಭಾರತದ ಬಗ್ಗೆ ಮಾತಾಡುವಾಗ ಅಶ್ವತ್ಥಾಮನ ಬಗ್ಗೆ ಹೇಳಲೇಬೇಕು. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಇವನು 11ನೇ ಶಿವನ ರೂಪಗಳಲ್ಲಿ ಒಬ್ಬ. ದ್ರೋಣಾಚಾರ್ಯರು ಒಬ್ಬ ಮಗ ಬೇಕು ಅಂತ ಆಸೆ ಪಟ್ಟು ತಪಸ್ಸು ಮಾಡಿದ್ರು. ಶಿವ ಸಂತೋಷಗೊಂಡು ದ್ರೋಣಾಚಾರ್ಯರಿಗೆ ವರ ಕೊಟ್ರು, ಒಬ್ಬ ಮಗನನ್ನ ಕೊಟ್ರು. ಆ ಮಗ ಎಂದಿಗೂ ಸಾಯಲ್ಲ ಅಂತ ವರ ಕೊಟ್ರು. ಅವನ ಹಣೆ ಮೇಲೆ ಒಂದು ಮಣಿ ಇತ್ತು. ಆ ಮಣಿ ಅವನನ್ನ ಭಯ, ಹಸಿವು, ರೋಗದಿಂದ ದೂರ ಇಡ್ತಾ ಇತ್ತು. ಅಶ್ವತ್ಥಾಮ ದೊಡ್ಡವನಾದ ಮೇಲೆ ದುರ್ಯೋಧನನ ಜೊತೆ ಸೇರಿ ಅಧಿಕಾರಕ್ಕೆ ಮಹಾಭಾರತದ ಯುದ್ಧದಲ್ಲಿ ಕೌರವರ ಪರ ನಿಂತನು. ಈ ಯುದ್ಧದಲ್ಲಿ ಏನಾಯ್ತು ಅಂತ ನಮಗೆಲ್ಲ ಗೊತ್ತಿದೆ. ಕೋಪಗೊಂಡ ಅಶ್ವತ್ಥಾಮ ಈ ಯುದ್ಧದಲ್ಲಿ ತುಂಬಾ ತಪ್ಪುಗಳನ್ನ ಮಾಡ್ದ. ಅವನ ತಪ್ಪುಗಳಿಗೆ ಶಿಕ್ಷೆಯಾಗಿ ಕೃಷ್ಣನು ಅವನ ಹಣೆಯ ಮೇಲಿದ್ದ ಮಣಿಯನ್ನ ತೆಗೆದುಕೊಂಡ್ರು. ಆ ಗಾಯ ಎಂದಿಗೂ ವಾಸಿಯಾಗಲ್ಲ ಅಂತ ಶಾಪ ಕೊಟ್ಟರು. ಇಡೀ ದೇಹಕ್ಕೆ ಕುಷ್ಠರೋಗ ಬಂತು. ಆ ಗಾಯವೆಲ್ಲ ಹುಣ್ಣುಗಳಿಂದ ತುಂಬೋಯ್ತು. ಜೀವನ ಪರ್ಯಂತ ರೋಗಿಯಂತೆ ಜೀವಿಸುತ್ತಾನೆ ಅಂತ ಶಾಪ ಕೊಟ್ರು. ಅವನಿಗೆ ಯಾರು ಸಹಾಯ ಮಾಡ್ಲಿಲ್ಲ, ಊಟ ಕೊಡ್ಲಿಲ್ಲ, ಜಾಗನೂ ಕೊಡ್ಲಿಲ್ಲ. ಯಾರ್ದಾದ್ರೂ ಹತ್ತಿರ ಬಂದರೆ ಅವರಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಕೆಲವು ದಿನಗಳ ಹಿಂದೆ ಮುಂಬೈನಲ್ಲಿ ಒಬ್ಬ ಡಾಕ್ಟರ್ ತಾನು ಅಶ್ವತ್ಥಾಮವನ್ನ ನೋಡಿದೀನಿ ಅಂತ ಹೇಳಿದ್ರು. ಕೆಲ ದಿನಗಳ ಹಿಂದೆ ಅವರ ಹತ್ತಿರ ಒಬ್ಬ ರೋಗಿ ಬಂದಿದ್ದಂತೆ. ಹಣೆಯ ಮೇಲೆ ಮಾಯವಾಗದ ಒಂದು ಗಾಯ ಇತ್ತಂತೆ. ಅವರು ತುಂಬಾ ಚಿಕಿತ್ಸೆ ಮಾಡಿದ್ರು, ಆ ಗಾಯ ವಾಸಿಯಾಗ್ಲಿಲ್ಲ ಅಂತ ಹೇಳಿದ್ರು. ಚಿಕಿತ್ಸೆ ಮಾಡುವಾಗ ಆ ಡಾಕ್ಟರ್ ರೋಗಿಗೆ ಕೇಳಿದ್ರು, ನಿಮ್ಮ ಗಾಯ ವಾಸಿ ಆಗ್ತಿಲ್ಲಲ್ಲ, ನೀವು ಅಶ್ವತ್ಥಾಮನ ಅಂತ. ಆ ನಂತರ ಆಶ್ಚರ್ಯವಾದ ಘಟನೆ ನಡೀತು. ಆ ಪ್ರಶ್ನೆ ಕೇಳಿದ ತಕ್ಷಣ ಆ ರೋಗಿಯಲ್ಲಿಂದ ಮಾಯವಾದ. ಆಸ್ಪತ್ರೆಯಲ್ಲಿ ಯಾರು ಕೂಡ ಅವನು ಹೊರಗೆ ಹೋಗೋದನ್ನ ನೋಡೇ ಇರ್ಲಿಲ್ಲ. ಅಶ್ವತ್ಥಾಮನ ಬಗ್ಗೆ ಇಂತ ತುಂಬಾ ಕಥೆಗಳು ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಹನುಮಾನ್. ಮಹಾಭಾರತದಲ್ಲಿ ಅಶ್ವತ್ಥಾಮ ಎಷ್ಟು ದೊಡ್ಡವರೋ, ರಾಮಾಯಣದಲ್ಲಿ ಹನುಮಂತ ಕೂಡ ಅಷ್ಟೇ ದೊಡ್ಡ ವೀರ. ರಾಮನ ನಂಬಿದ ಸೇವಕ, ಯಾವಾಗ್ಲೂ ಅವನ ಜೊತೆ ಇರ್ತಾ ಇದ್ದ. ರಾವಣನು ಸೀತೆಯನ್ನ ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋದಾಗ ಸಮುದ್ರ ದಾಟೋದು ತುಂಬಾ ಕಷ್ಟ. ರಾಮನು ಹನುಮಂತನ ಸಹಾಯ ತಗೊಂಡನು. ರಾಮನಿಗಿಂತ ಮೊದಲು ಹನುಮಂತ ಅಶೋಕವನದಲ್ಲಿ ಇದ್ದ ಸೀತೆಯನ್ನ ಬೇಟೆಯಾದ. ಹನುಮಂತ ಹೇಗೆ ಚಿರಂಜೀವಿಯಾದ ಅನ್ನೋ ಬಗ್ಗೆ ತುಂಬಾ ಕಥೆಗಳು ಇದೆ. ಅಶೋಕವನದಲ್ಲಿದ್ದ ಸೀತೆಯ ಬಳಿ ರಾಮನ ದೂತನಾಗಿ ಹೋದ ಹನುಮಂತನಿಗೆ ಅಮರನಾಗುವೆ ಅಂತ ಸೀತಾದೇವಿ ವರ ಕೊಟ್ಟಳು. ರಾಮಾಯಣದಲ್ಲಿ ಎಲ್ಲರಿಗೂ ಮೋಕ್ಷ ಸಿಕ್ಕಿದ್ದಾಗ ಹನುಮಂತ ಕೇಳಿಕೊಂಡ್ರಂತೆ, ಭೂಮಿಯ ಮೇಲೆ ರಾಮನ ಹೆಸರು ಇರೋ ತನಕ ತನ್ನ ಹೆಸರು ಕೂಡ ಇರಬೇಕು ಅಂತ. ಇವತ್ತಿನವರೆಗೂ ಯಾರಾದ್ರೂ ರಾಮನನ್ನ ಪ್ರಾರ್ಥಿಸಿದ್ರೆ ಹನುಮಂತ ಅಲ್ಲೇ ಕಾಣಿಸ್ತಾನಂತೆ. ರಾಮನ ಕತೆ ಹೇಳಿದಾಗಲೆಲ್ಲ ಮೊದಲು ಬಂದು ಕೊನೆಗೆ ಹೋಗುವ ದೇವರೇ ಹನುಮಂತ. ರಾವಣನನ್ನ ಯುದ್ಧದಲ್ಲಿ ಸೋಲಿಸಿದ ನಂತರ ಹನುಮಂತನು ತನ್ನ ಪ್ರಾಮಾಣಿಕತೆಯನ್ನ ತೋರಿಸಲು ತನ್ನ ಎದೆಯನ್ನ ಸೀಳಿ ತೋರಿಸ್ತಾನೆ. ಅಲ್ಲಿ ರಾಮ ಮತ್ತು ಸೀತಾದೇವಿ ಕಾಣಿಸ್ತಾರೆ. ಈ ಪ್ರೀತಿಯನ್ನ ನೋಡಿ ರಾಮನು ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಆಶೀರ್ವಾದ ಕೊಡ್ತಾರೆ. ವೇದವ್ಯಾಸ. ಮಹರ್ಷಿ ವೇದವ್ಯಾಸರು ನಾವು ಪ್ರತಿ ವರ್ಷ ಗುರುಪೂರ್ಣಿಮೆಯನ್ನ ಆಚರಿಸ್ತೇವೆ. ಗುರುಪೂರ್ಣಿಮೆಯ ದಿನವೇ ಮಹರ್ಷಿ ವೇದವ್ಯಾಸರು ಹುಟ್ಟಿದ್ದು. ಪರಾಶರ ಮತ್ತು ಸತ್ಯವತಿಯ ಮಗ ವೇದವ್ಯಾಸರು. ವೇದವ್ಯಾಸ ಅಂದ್ರೆ ವೇದಗಳನ್ನ ವಿಂಗಡಿಸಿದವರು. ವೇದವ್ಯಾಸರನ್ನ ವಿಷ್ಣುವಿನ ರೂಪಗಳಲ್ಲಿ ಒಂದು ಅಂತ ಭಾವಿಸ್ತಾರೆ. ವಿಷ್ಣು ಪುರಾಣದಲ್ಲಿ ವೇದವ್ಯಾಸರನ್ನ ವಿಷ್ಣುವಿನ ರೂಪ ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ಭೂಮಿಯಲ್ಲಿ 28 ಜನ ವೇದವ್ಯಾಸರು ಹುಟ್ಟಿದ್ದಾರೆ. ಮಹರ್ಷಿ ವೇದವ್ಯಾಸರು 24ನೇಯವರು. ವೇದವ್ಯಾಸರು 3 ಯುಗಗಳನ್ನ ನೋಡಿದ್ದಾರೆ. ತ್ರೇತಾಯುಗ ಮುಗಿಯುವಾಗ ಅವರ ಹುಟ್ಟಿದ್ರು. ದ್ವಾಪರ ಯುಗಕ್ಕೆ ಅವರೇ ನೇರ ಸಾಕ್ಷಿ. ಕಲಿಯುಗದ ಮೊದಲ ಹಂತವನ್ನು ಕೂಡ ಅವರು ನೋಡಿದ್ದಾರೆ. ಆಮೇಲೆ ವೇದವ್ಯಾಸರಿಗೆ ಏನಾಯ್ತು, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರು ಅವರಿಗೆ ಸಾವಿಲ್ಲ, ಅವರು ಅಮರರು ಅಂತ ಭಾವಿಸ್ತಾರೆ. ಇನ್ನು ಕೆಲವರು ಈ ಕಾಲದಲ್ಲಿ ಪಾಪಗಳನ್ನ ನೋಡೋಕೆ ಆಗದ ವೇದವ್ಯಾಸರು ಉತ್ತರ ಭಾರತದ ಒಂದು ಹಳ್ಳಿಯಲ್ಲಿ ಇದ್ದಾರೆ ಅಂತ ನಂಬ್ತಾರೆ. ಅವರು ಇನ್ನು ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ವಿಭೀಷಣ. ಕೈ ಬೆರಳೆಲ್ಲ ಒಂದೇ ತರಹ ಇರೋದಿಲ್ಲ ಅನ್ನೋ ಮಾತು ನಮಗೆಲ್ಲರಿಗೂ ಗೊತ್ತು. ರಾಮಾಯಣದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ ಬಗ್ಗೆನೂ ನಮಗೆ ಎಲ್ಲರಿಗೂ ಗೊತ್ತು. ನಾನು ರಾಮ ಮತ್ತು ಲಕ್ಷ್ಮಣನ ಬಗ್ಗೆ ಹೇಳ್ತಾ ಇಲ್ಲ, ಬದಲಾಗಿ ನಾನು ಹೇಳ್ತಾ ಇರೋ ಅಣ್ಣ ತಮ್ಮಂದಿರು ರಾವಣ ಮತ್ತು ವಿಭೀಷಣ. ಎಲ್ಲಾ ಬೆರಳುಗಳು ಒಂದೇ ತರಹ ಇರೋದಿಲ್ಲ ಅನ್ನೋ ಮಾತು ಇವರಿಬ್ಬರಲ್ಲಿ ಸರಿಯಾಗಿ ಹೊಂದುತ್ತೆ. ಇವರಿಬ್ಬರಲ್ಲಿ ರಾವಣನು ತನ್ನ ಕೆಟ್ಟ ಕೆಲಸಗಳಿಂದ ಸತ್ತನು. ಅವನ ತಮ್ಮ ವಿಭೀಷಣನು ಪ್ರಾಮಾಣಿಕತೆಗಳಿಂದ ಅಮರನಾದನು. ವಿಭೀಷಣ ರಾವಣನ ಚಿಕ್ಕ ತಮ್ಮ. ರಾವಣನ ಸೀತೆಯನ್ನ ಅಪಹರಿಸಿ ಲಂಕೆಗೆ ಹೋದಾಗ ರಾವಣ ಮಾರುತ್ತಿರುವ ಕೆಟ್ಟ ಕೆಲಸವನ್ನ ಮೊದಲು ಎಚ್ಚರಿಸಿದವನು ವಿಭೀಷಣ. ಆದ್ರೆ ರಾವಣನು ವಿಭೀಷಣ ಮಾತನ್ನ ಕೇಳಲೇ ಇಲ್ಲ. ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ವಿಭೀಷಣನಿಗೆ ಇದ್ದೇ ಇತ್ತು. ರಾಮನು ತನ್ನ ಸೇನೆಯ ಜೊತೆ ಸೇರಿ ಸೀತೆಯನ್ನ ರಾವಣನಿಂದ ಬಿಡಿಸಿದನು. ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋಕೆ ಯಾವಾಗ್ಲೂ ಅವಕಾಶ ಇರುತ್ತೆ ಅನ್ನೋ ಸತ್ಯವನ್ನ ಮತ್ತೆ ತೋರಿಸ್ತಾರೆ.
ಯುದ್ಧ ಮುಗಿದ ಮೇಲೆ ವಿಭೀಷಣನನ್ನ ಲಂಕೆಯ ರಾಜನನ್ನಾಗಿ ಮಾಡ್ತಾರೆ. ಆಗಲೇ ಎಂದಿಗೂ ಸಾಯದೆ ಅಮರರಾಗಿ ಲಂಕೆಯಲ್ಲಿ ಜನರನ್ನ ಸೇವೆ ಸಲ್ಲಿಸಲಿ ಅಂತ ಆಶೀರ್ವದಿಸ್ತಾರೆ. ಪರಶುರಾಮ ವಿಷ್ಣುವಿನ 6ನೇ ರೂಪ. ಇದು ಸಿಟ್ಟಿನ ರೂಪವೂ ಹೌದು. ಹಾಗೆಯೇ ಆಯುಧಗಳನ್ನ ಬಳಸುವುದರಲ್ಲಿ ತುಂಬಾ ನುರಿತ. ಅದಕ್ಕೆ ಇವನನ್ನ ಒಬ್ಬನೇ ಸೈನ್ಯ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತ ಕರೀತಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಲೋಕದಲ್ಲಿರುವ ಕೆಟ್ಟದನ್ನ ಮುಗಿಸಲು ಅವರು ಹುಟ್ಟಿದರು ಅಂತ ಹೇಳ್ತಾರೆ. ಪರಶುರಾಮ ಇವತ್ತಿಗೂ ಜೀವಂತವಾಗಿದ್ದಾರೆ ಮತ್ತೆ ನಮ್ಮ ಮಧ್ಯನೇ ಇದ್ದಾರೆ ಅಂತ ನಂಬಲಾಗುತ್ತೆ. ಕಲ್ಕಿ ಪುರಾಣದ ಪ್ರಕಾರ ಕಲಿಯುಗ ಮುಗಿಯುತ್ತೆ, ವಿಷ್ಣು ಕಲ್ಕಿ ರೂಪದಲ್ಲಿ ಬರ್ತಾರೆ. ಆಗ ಪರಶುರಾಮ ಯುದ್ಧ ವಿದ್ಯೆಯನ್ನ ಗುರುವಾಗಿ ಬರ್ತಾರೆ. ಕಲ್ಕಿ ಭಗವಾನರಿಗೆ ಯುದ್ಧದ ಆಯುಧಗಳನ್ನ ಹೇಗೆ ಬಳಸಬೇಕು ಅಂತ ಕಲಿಸ್ತಾರೆ. ಆನಂತರ ಕಲಿಯುಗ ಮುಗಿದು ಹೋಗುತ್ತೆ. ಮಹಾಬಲಿ ಚಕ್ರವರ್ತಿ ಅಂತ ನಮಗೆಲ್ಲ ಗೊತ್ತಿದೆ. ರಾಕ್ಷಸರ ರಾಜ 3 ಲೋಕಗಳಿಗೆ ರಾಜನಾದ ಮೇಲೆ ಅವನಿಗೆ ಅಹಂಕಾರ ಬಂತು. ಅದನ್ನ ನೋಡಿದ ಇಂದ್ರನು ವಿಷ್ಣುವಿನ ಹತ್ತಿರ ಹೋದರು. ಬಲಿ ಚಕ್ರವರ್ತಿಯ ಅಹಂಕಾರವನ್ನ ಕಡಿಮೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಆಗ ವಿಷ್ಣು ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿಯ ಹತ್ತಿರ ಹೋದ್ರು. ಆಗ ಬಲಿ ಚಕ್ರವರ್ತಿ ಏನು ಬೇಕು ಅಂತ ಕೇಳಿದಾಗ 3 ಹೆಜ್ಜೆ ನೆಲ ಬೇಕು ಅಂತ ಕೇಳಿದ್ರು. ಬಲಿ ಚಕ್ರವರ್ತಿ ಒಪ್ಪಿದ್ರು. ಬಲಿ ಚಕ್ರವರ್ತಿ ಆ ಮಾತು ಒಪ್ಪಿದ ತಕ್ಷಣ ವಾಮನ ರೂಪದಲ್ಲಿ ದೊಡ್ಡದಾಗ್ತಾ ಹೋಯ್ತು. 1 ಹೆಜ್ಜೆಯಿಂದ ಆಕಾಶ, 2ನೇ ಹೆಜ್ಜೆಯಿಂದ ಭೂಮಿಯನ್ನ ಆಕ್ರಮಿಸಿದ್ರು. 3ನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಕೇಳಿದಾಗ ವಾಮನನು ತನ್ನ ತಲೆಯ ಮೇಲೆ ಇಡಲು ಹೇಳಿಕೊಂಡನು. ಹಾಗೆ ವಿಷ್ಣು ಇಟ್ಟ 3ನೇ ಹೆಜ್ಜೆ ಪಾತಾಳ ಲೋಕಕ್ಕೆ. ಅವನ ಭಕ್ತಿಗೆ ವಿಷ್ಣು ಸಂತೋಷ ಪಟ್ರು. ಎಂದಿಗೂ ಸಾಯದಂತೆ ವರ ಕೊಟ್ರು. ಪ್ರತಿ ವರ್ಷ ಭೂಮಿಯ ಮೇಲೆ ಬರ್ತಾನೆ. ಆ ದಿನದಂದು ಓಣಂ ಹಬ್ಬವನ್ನ ಆಚರಿಸಲಾಗುತ್ತೆ. ಕೃಪಾಚಾರ್ಯ ಮಹಾಭಾರತದಲ್ಲಿ ತುಂಬಾ ಮುಖ್ಯವಾದವರಲ್ಲಿ ಒಬ್ಬರು ಕೃಪಾಚಾರ್ಯ. ಮಹಾಭಾರತದಲ್ಲಿ ಚಿಕ್ಕ ರಾಜಕುಮಾರರಿಗೆ ಯುದ್ಧ ವಿದ್ಯೆಗಳನ್ನ ಕಲಿಸಿದರು. ಇದು ಆಶ್ಚರ್ಯಕರ. ಆದ್ರೆ ಅವರು ಮನುಷ್ಯರ ಗರ್ಭದಿಂದ ಹುಟ್ಟಿಲ್ವಂತೆ. ಅವರ ಹುಟ್ಟೆ ತುಂಬಾ ವಿಶೇಷ. ಆದ್ರೆ ಕೃಪಾಚಾರ್ಯರಿಗೆ ಒಂದು ವಿಶೇಷ ಇದೆ. ಅವರು ಯಾವುದೇ ಪಕ್ಷಪಾತ ಮಾಡ್ತಿರ್ಲಿಲ್ಲ. ಗೌರವಯುತ ವ್ಯಕ್ತಿ. ಕೌರವರ ಕಾರಣದಿಂದ ಶುರುವಾದ ಈ ಯುದ್ಧ ಸರಿಯಲ್ಲ ಅಂತ ಕೃಪಾಚಾರ್ಯರಿಗೆ ಗೊತ್ತಿತ್ತು. ಆದ್ರೂ ಅವರು ತಮ್ಮ ಕೆಲಸಗಳನ್ನ ಮಾಡಿದ್ರು. ಮಹಾಭಾರತ ಯುದ್ಧದಲ್ಲಿ ಕೌರವರ ಪರ ನಿಂತರು. ಯಾಕಂದ್ರೆ ಕೃಪಾಚಾರ್ಯರಿಗೆ ಬೇಕಾದ ಮೂಲಭೂತ ಅವಶ್ಯಗಳನ್ನ ಕೊಟ್ಟವರು ಕೌರವರೇ. ಅದಕ್ಕೆ ಅವರಿಗೆ ಅವರ ಪರ ಇರೋದು ಅನಿವಾರ್ಯವಾಯಿತು. ಇಂತಹ ಪರಿಸ್ಥಿತಿಯಲ್ಲಿ ಕೃಪಾಚಾರ್ಯರಿಗೆ ಎಂದಿಗೂ ಸಾಯದಿರುವ ವರ ಸಿಕ್ಕಿದ್ದು ಹೇಗೆ ಅನ್ನೋದು ಇಲ್ಲಿ ಪ್ರಶ್ನೆ. ಕೃಪಾಚಾರ್ಯರ ಪ್ರಾಮಾಣಿಕತೆಯನ್ನ ನೋಡಿ ಶ್ರೀಕೃಷ್ಣನು ಅವರಿಗೆ ವರ ಕೊಟ್ರು ಅಂತ ಕಥೆ ಇದೆ. ತಮ್ಮ ಒಳ್ಳೆಯ ಕೆಲಸಗಳಿಂದ ಅಥವಾ ಕೆಟ್ಟ ಕೆಲಸಗಳಿಂದ ಹೀಗೆ ಪುರಾಣಗಳಲ್ಲಿ ತುಂಬಾ ಜನರು ಸಾಯದೆ ಉಳಿದಿದ್ದಾರೆ. ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.